ಇವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನೋಡಿ, ನಾನಿವತ್ತು ನಿಮಗೆ ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ. ಆ ಕಥೆಯ ಸಾರಾಂಶನ ನೀವು ಕೊನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಮತ್ತು ನಾನು ಕೂಡ ವಿವರಣೆ ಮಾಡ್ತೀನಿ. ಏನಪ್ಪ ಆ ಕತೆ ಅಂತಂದರೆ, ಒಂಟೆ ಹಗ್ಗ ಬಿಚ್ಚಿಕೊಳ್ಳೋ ಕತೆ. ನೋಡಿ, ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಒಂಟೆ ಜೊತೆ ಮರಳುಗಾಡಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆ ಪ್ರಯಾಣ ಮಾಡಬೇಕಾದ್ರೆ ಅವನು ಬೆಳಗ್ಗೆ ಎಲ್ಲ ಪ್ರಯಾಣ ಮಾಡ್ತಾನೆ. ರಾತ್ರಿ ಅವನಿಗೂ ಆಯಾಸ ಆಗಿರುತ್ತೆ, ಒಂಟೆಗೂ ಆಯಾಸ ಆಗಿರುತ್ತೆ, ಕತ್ಲು ಬೇರೆ. ಆಗ ಏನು ಮಾಡ್ತಾನೆ, ಅವನು ಒಂದು ಬಿಡಾರದ ಥರ ಮಾಡ್ಕೊಂಡಿರ್ತಾನೆ. ಅದನ್ನ ಹಾಕ್ಕೊಂಡು ಒಂಟೆನ ಹೊರಗಡೆ ಒಂದು ಹಗ್ಗ ಮತ್ತು ಗೂಟದಿಂದ ಸಹಾಯದಿಂದ ಕಟ್ಟಾಕಿ ಅವನು ಬಿಡಾರದೊಳಗಡೆ ಮಲ್ಕೊಳ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ, ನೆಕ್ಸ್ಟ್ 1 ದಿನ 2 ದಿನ ಈ ಥರ ಪ್ರಯಾಣ ಮಾಡ್ತಾನೆ. 3ನೇ ದಿನ ಏನಾಗುತ್ತೆ, ಅವನು ಹಗ್ಗ ಮತ್ತು ಗೂಟ ಏನಿರುತ್ತೆ ಅದನ್ನು ಬರಬೇಕಾದ್ರೆಲ್ಲ ದಾರಿಲಿ ಕಳ್ಕೊಂಡ್ಬಿಡ್ತಾನೆ ಅಥವಾ ಉದುರಿಸ್ಕೊಂಡು ಬರ್ತಾನೆ ಅಂತ ಹೇಳ್ಬೋದು. ಆವಾಗ ಏನಾಗುತ್ತೆ, ಸಂಜೆ ಆಗುತ್ತೆ, ಆಯಾಸ ಆಗುತ್ತೆ. ಅವನಿಗೆ ಕುದುರೆಗೂ ಒಂಟೆಗೂ ಕೂಡ ಆಯಾಸ ಆಗಿರುತ್ತೆ. ಅದೇ ರೀತಿ ಅವನಿಗೂ ಕೂಡ ಆಯಾಸ ಆಗಿರುತ್ತೆ. ಬಿಡಾರ ಹಾಕ್ತಾನೆ, ಒಂಟೆ ಕಟ್ಟಬೇಕು. ಒಂಟೆ ಕಟ್ಟೋದಕ್ಕೆ ಹಗ್ಗ ಮತ್ತು ದಾರ ಗೂಟ ಹುಡುಕ್ತಾನೆ, ಸಿಗ್ತಾ ಇಲ್ಲ. ಏನು ಮಾಡೋದು, ನಿದ್ದೆ ಮಾಡೋಂಗಿಲ್ಲ. ನಿದ್ದೆ ಮಾಡಿದ್ರೆ ಒಂಟೆ ಹೊರಟೋಗ್ಬಿಡುತ್ತೆ, ಮತ್ತು ಬೆಳಗ್ಗೆ ಹೋಗೋದಕ್ಕೆ ಆಗಲ್ಲ. ಆಗ ಏನು ಮಾಡ್ತಾನೆ, ಅವನು ಹಾಗೆ ಕಾಯ್ಕೊಂಡು ಕೂತಿರ್ತಾನೆ. ಇವನು ಕಷ್ಟ ನೋಡ್ಕೊಂಡು ಏನಪ್ಪ ಮಾಡೋದು, ಅವನಿಗೆ ತಲೆಗೆ ಹೊಳೆಯೋದೇ ಇಲ್ಲ ಏನು ಮಾಡಬೇಕು ಅಂತೇಳಿ. ಆಗ ಏನು ಮಾಡ್ತಾನೆ, ಅವನು ಸುಮ್ಮನೆ ಕೂತಿರ್ಬೇಕಾದ್ರೆ ಯಾರೋ ಒಬ್ಬ ಮರಳುಗಾಡಲ್ಲಿ ಬರ್ತಾನೆ. ಬಂದು ದೀಗೆ ಹಿಡ್ಕೊಂಡು, ಯಾಕಪ್ಪ ಇನ್ನೂ ಮಲಗಿಲ್ಲ, ಮಲ್ಕೊಳೋದು ಬಿಟ್ಟು ರೆಸ್ಟ್ ಮಾಡೋದು ಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಪ್ರಯಾಣ ಶುರು ಮಾಡಬೇಕು ಅಂತೇಳಿ ಕೇಳ್ತಾನೆ. ಆಗ ಅವನು, ಸ್ವಾಮಿ, ನನ್ನ ಹತ್ರ ಈ ಒಂಟೆ ಕಟ್ಟೋದಕ್ಕೆ ಹಗ್ಗ ಮತ್ತು ಗೂಟ ಇಲ್ಲ. ಕಟ್ಟಲಿಲ್ಲ ಅಂತಂದರೆ ಒಂಟೆ ಹೊರಟೋಗ್ಬಿಡುತ್ತೆ, ಏನು ಮಾಡೋದು ಅಂತೇಳಿ ಕೇಳ್ತಾನೆ. ಆಗ ಇನ್ನೊಬ್ಬ ಬಂದಿರ್ತಕ್ಕಂಥವನು ವ್ಯಾಪಾರಿಗೆ ಹೇಳ್ತಾನೆ, ನೀನು ದಿನ ಯಾವ ರೀತಿ ಕಟ್ತಿದ್ದಪ್ಪ? ಈಗ ಒಂಟೆ ಕತ್ತಿಗೆ ದಾರ ಹಾಕ್ಬಿಟ್ಟು ಆ ಗೂಟನ ಹಿಂಗೆ ಹೊಡೆದ್ಬಿಟ್ಟು ಕಟ್ತಾ ಇದ್ದೆ ಅಂತೇಳಿ ಹೇಳ್ತಾನೆ. ಇವತ್ತು ಅದೇ ಕೆಲಸ ಮಾಡು, ಆದರೆ ಹಗ್ಗ ಇಲ್ಲ ಗೂಟ ಇಲ್ಲ ಅನ್ನೋದು ನಿನಗೆ ಗೊತ್ತಿರುತ್ತೆ, ಒಂಟೆಗೆ ಗೊತ್ತಿರಲ್ಲ. ನೀನು ಕಟ್ತಾ ಇದ್ದೀನಿ, ನೀನು ಒಂದು ಆ್ಯಕ್ಷನ್ ಮಾಡು ಅಂತೇಳಿ ಹೇಳ್ತಾನೆ. ಆಗ ಅವನು ವ್ಯಾಪಾರಿ ಏನು ಮಾಡ್ತಾನೆ, ಅದೇ ರೀತಿ ಹಿಂಗೆ ಆ್ಯಕ್ಷನ್ ಮಾಡಿ ಒಂಟೆ ಕತ್ತಿಗೆ ದಾರ ಹಾಕೋ ಥರ ಮಾಡಿ, ಮತ್ತು ಆ ಹಗ್ಗನ ಒಂದು ಗೂಟನ ಹೊಡೆಯೋ ಥರ ಮಾಡಿ ಮಾಡಲಲ್ಲಿ ಅದನ್ನು ಕಟ್ಟಿ ಆರಾಮಾಗಿ ಬಿಡಾರದಲ್ಲಿ ಮಲ್ಕೊಳ್ತಾನೆ. ಈಗ ಮಲ್ಕೊಂಡಾಗ ಮತ್ತೆ ಆರಾಮಾಗಿ ನಿದ್ದೆ ಆಯಿತು ಅಂತೇಳಿ ಬೆಳಗ್ಗೆ ಎದ್ದೇಳ್ತಾನೆ. ಎದ್ದು ಅವನು ನಿತ್ಯ ಕರ್ಮ ಏನು ಮಾಡ್ತಾನೆ ಅದು ಮಾಡಿಕೊಂಡು, ಸ್ವಲ್ಪ ನಾಷ್ಟ ಏನು ಪ್ಯಾಕ್ ಮಾಡ್ಕೊಂಬಂದಿರ್ತಾನೆ ಅದೆಲ್ಲ ತಿನ್ಕೊಂಡು, ಮತ್ತು ಬಿಡಾರ ಎಲ್ಲ ಬಿಚ್ಚಿ ಸುತ್ತಕೊಂಡು ಒಂಟೆ ಮೇಲೆ ಹಾಕಿ ಒಂಟೆನ ಹೊಡಿತಾನೆ. ಒಂಟೆ ಎದ್ದೇಳ್ತಾ ಇಲ್ಲ, ಬರ್ತಾ ಇಲ್ಲ, ಅದು ಓಡ್ತಾ ಇಲ್ಲ. ಅಯ್ಯೋ, ಇದು ಕತೆ ಗೊತ್ತಾಗ್ತಾನೆ ಇಲ್ವಲ್ಲ, ಓಡ್ತಾ ಇಲ್ಲ ಅಂತ. ಯಾಕೆ ಓಡ್ತಿಲ್ಲ ಅಂತೇಳಿ ಯೋಚನೆ ಮಾಡಿಕೊಂಡು ಅವ್ನಿಗೆ ಹೊಳೆಯೋದೇ ಇಲ್ಲ. ಮತ್ತೆ ಅದೇ ವ್ಯಾಪಾರಿ ಬರ್ತಾನೆ, ಇನ್ನೊಬ್ಬ ವ್ಯಾಪಾರಿ. ಅವನು ರಾತ್ರಿ ಬಂದಿದ್ದವನ ಹತ್ರ ಇವನು ಮತ್ತೆ ಗೋಳಾಟ, ಒಂದು ಗೊಂದಲನ ಅಥವಾ ಒಂದು ಸಮಸ್ಯೆನ ಅವನ ಹತ್ರ ಹೇಳ್ಕೊಳ್ತಾನೆ. ಅಲ್ಲ ಸ್ವಾಮಿ, ರಾತ್ರಿ ನೋಡಿದ್ರೆ ನೀವು ಆ ಥರ ಹೇಳಿ ಕಟ್ಟಿದ್ದೆ, ಈಗ ನೋಡಿದ್ರೆ ಒಂಟೆ ಎದ್ದೇಳ್ತಾಳೆ ಇಲ್ಲ, ನೀವೇನಾದರೂ ಮಂತ್ರ ಹಾಕಿದ್ರಾ ಅಂತೇಳಿ ಅವ್ರ ಮೇಲೇ ಒಂದು ಅನುಮಾನುಭಾವದಿಂದ ಕೇಳ್ತಾನೆ. ಅಲ್ಲಪ್ಪ, ನೀನು ರಾತ್ರಿ ಒಂಟೆ ಕಟ್ಟಿದ್ಯಲ್ವಾ, ಯಾವ ರೀತಿ ಕಟ್ಟಿದ್ದೆ? ಹಗ್ಗನ ಅದಕ್ಕೆ ಹಾಕಿ ಗೂಟನ ಹೊಡೆದು ಕಟ್ಟಿದ್ದೆ. ದಿನ ಯಾವ ರೀತಿ ಬೀಚ್ತಾ ಇದ್ದೆ. ಇವತ್ತು ನೀನು ಬೀಸಲೇ ಇಲ್ಲ. ಹಗ್ಗ ಇಲ್ಲ ಅಂತೇಳಿ ನಿನಗೆ ಗೊತ್ತು, ಗೂಟ ಇಲ್ಲ ಅಂತ ನಿನಗೆ ಗೊತ್ತು, ಆದರೆ ನೀನು ಕಟ್ಟಿದ್ಯಲ್ಲ, ಅದನ್ನು ಬಿಚ್ಚು ಅಂತೇಳಿ ಹೇಳ್ತಾನೆ. ಆಗ ವ್ಯಾಪಾರಿ ಏನು ಮಾಡ್ತಾನೆ, ಅದನ್ನು ರಾತ್ರಿ ಯಾವ ರೀತಿ ಕಟ್ಟಿದ್ನೋ ಅದೇ ರೀತಿ ಗೂಟದಿಂದ ಹಗ್ಗ ಬಿಚ್ಚಿ ಒಂಟೆ ಕತ್ತಿನಿಂದನೂ ಕೂಡ ಬಿಚ್ತಾನೆ. ಇದೇ ರೀತಿ ನಾವು ಈ ಕಥೆಯ ಸಾರಾಂಶ ಏನು ಅಂತಂದರೆ, ಮನುಷ್ಯರು ಕೂಡ ತಮ್ಮದೇ ಆದಂಥ ವಿಚಿತ್ರ ಭ್ರಮೆಯಲ್ಲಿ ತಮ್ಮನ್ನು ತಾವು ಕಟ್ಟಾಕೊಂಡಿರ್ತಾರೆ. ಈ ಕಟ್ಟಾಕೊಂಡಾಗ ಏನಾಗುತ್ತೆ, ನಾವು ನಮ್ಮ ಗುರಿ ಏನಿರುತ್ತೆ ಅಥವಾ ನಾವು ಏನರಲ್ಲಾದರೂ ಒಂದು ನಾವು ನಮ್ಮ ಕಾರ್ಯದಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು ಅಥವಾ ಜೀವನದಲ್ಲಿರ್ಬೋದು, ನಾವು ಯಶಸ್ಸನ್ನ ಗಳಿಸೋದಕ್ಕೆ
ಈ ನಮಗೆ ನಾವೇ ಹಾಕ್ಕೊಂಡಿರ್ತಕ್ಕಂಥ ಈ ಭ್ರಮೆ ಅನ್ನೋ ಒಂದು ಏನು ಈ ಹಗ್ಗದ ಥರ ನಾವು ಅಂದ್ಕೊಂಡಿದ್ವಿ, ಈ ಭ್ರಮೇಲಿರ್ತೀವಿ. ಈ ಭ್ರಮೆನ ಬಿಚ್ಚಬೇಕಾಗತ್ತೆ. ಈ ಭ್ರಮೆನ ಬಿಚ್ಚಬೇಕು ಅಂತಂದರೆ ನಮಗೆ ಒಂದು ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ, ಅಥವಾ ನಮ್ಮನ್ನು ನಾವು ಅರ್ಥಾಗ ನಾವು ಈ ಭ್ರಮೆಯಿಂದ ಹೋಗಲಾಡಿಸ್ಬೋದು. ನೋಡಿ, ಯಾರದೇ ಒಂದು ಜಾತಕದಲ್ಲಿ ಅವರು ಯಾವ ರೀತಿ ಭ್ರಮೆಗಳಿಗೆ ಅಂಟ್ಕೊಂಡಿರ್ತಾರೆ, ಯಾವ ರೀತಿ ಭ್ರಮೆಗಳಿಂದ ಅವರು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಾವು ಜಾತಕವನ್ನು ಪರಿಶೀಲಿಸ್ಕೊಂಡಾಗ ನಾವು ತಿಳ್ಕೊಬೋದು ನಾವು ಯಾವ ರೀತಿಯ ಭ್ರಮೆಗಳಿಗೆ ಅಂಟ್ಕೊಂಡಿದ್ದೀವಿ ಮತ್ತು ಯಾವ ರೀತಿ ಭ್ರಮೆಗಳಿಂದ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ, ಮತ್ತು ನಾವು ಯಾವ ರೀತಿ ಈ ಭ್ರಮೆಗಳಿಂದಾಗಿ ನಾವು ಒಂದು ಜೀವನದಲ್ಲಿ ಯಶಸ್ಸನ್ನು ನಮ್ಮ ವೃತ್ತಿಲಿರ್ಬೋದು, ಅಥವಾ ನಮ್ಮ ವ್ಯಾಪಾರದಲ್ಲಿರ್ಬೋದು, ಅಥವಾ ನಮ್ಮ ಸಂಬಂಧಗಳಲ್ಲಿರ್ಬೋದು, ಈ ರೀತಿ ಒಂದು ಯಶಸ್ಸನ್ನು ನೆಮ್ಮದಿಯಾಗಿ ಕಂಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ತಿಳ್ಕೊಬೋದು. ಆ ರೀತಿ ಒಂಟೆ ಹಗ್ಗ ಬಿಚ್ಕೊಂಡಂಗೆ ಮತ್ತು ಮನುಷ್ಯರು ಕೂಡ ಈ ಭ್ರಮೆಯನ್ನು ಕಳಚಬೇಕಾಗತ್ತೆ. ಆ ಕಳಿಸಿದಾಗ ಮಾತ್ರ ನಾವು ಯಶಸ್ಸಿನೆಡೆಗೆ ಹೋಗ್ಬೋದು. ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಎಲ್ರನ್ನೂ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.